ಹಬ್ಬಬ್ಬಬ್ಬ ಏನು ಬಿಸಿಲಪ್ಪ, ಏನು ಬಿಸಿಲು. ಮನೇಲಿ ದಿನಸಿ ಎಲ್ಲ ಖಾಲಿ ಆಗಿದೆ ಅಂತ ರಮಣನ ಅಂಗಡಿಗೆ ಬಂದೆ. ಹೌದ್ರಿ ಅತ್ತೆ, ನಾನು ನಿಮ್ಮ ಜೊತೆಗೆ ಬಂದೆ. ನಾನು ಚೀಟಿ ಕೊಟ್ಟಿದ್ನಲ್ಲ, ಅದು ಬಿಟ್ಟು ಬೇರೆ ಎಷ್ಟೊಂದು ತರಬೇಕಾಗಿತ್ತು. ರಾಮಣ್ಣನಿಗೆ ಹೇಳೋಣ ಅಂತ ಅದಕ್ಕೆ ಬಂದೆ. ಓ ಅತ್ತೆ ಸೊಸೆ ಇಬ್ಬರು ಬಂದ್ಬಿಟ್ಟಿದ್ದೀರ ಅಂಗಡಿ ಕಡೆಗೆ. ಭಾಳ ದೂರ, ಬರೀ ತಿಂಗಳಿಗೊಂದ್ಸಲ ಬರ್ತಾ ಇದ್ರಿ. ಇವಾಗ ದಿನಸಿ ಎಲ್ಲ ಖಾಲಿ ಆಗಿರ್ಬೇಕಲ್ವಾ? ಹೌದು ರಾಮಣ್ಣ, ಅದಕ್ಕೆ ಬಂದ್ವಿ ಚಕ ಚಕ ಅಂತ. ಇದೆಲ್ಲ ಬರ್ಕೋ ರಾಮಣ್ಣ, ನೀನು ಆಮೇಲೆ ಹುಡುಗರ ಕೈಲಿ ಕಳಿಸುವಂತೆ. ಏನೇನು ತರಬೇಕಂದ್ರೆ ಅಕ್ಕಿ, ಗೋಧಿ, ರವೆ, ಅವಲಕ್ಕಿ ಎಲ್ಲ ಬರ್ಕೋತಾ ಇದೆಯಲ್ವಾ? ಅಯ್ಯೋ, ಈ ಕಾಲದಲ್ಲಿ ಯಾರು ಬರ್ಕೋತಾರವ? ನೀನೆಲ್ಲ ನನಗೆ ವಾಟ್ಸಪ್ ಮಾಡಿಬಿಡು. ಓ ಹೌದಲ್ವಾ, ಸರಿ ಇರಿ ಒಂದು ನಿಮಿಷ, ವಾಟ್ಸಪ್ ಮಾಡ್ತೀನಿ. ಹೌದ್ರಿ ಅತ್ತೆ, ಎಲ್ಲ ವಾಟ್ಸಪ್ ಮಾಡಿಬಿಟ್ರೆ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ? ಹಾಂ ಬಂದಿದೆ, ವಾಟ್ಸಪ್ ಮಾಡಿದ್ದೀರಾ? ನಿಮ್ಮ ಹುಡುಗನೇ ಮಾಡಿಬಿಟ್ಟಿದ್ದಾನೆ ಅನಿಸುತ್ತೆ. ಹಾಂ ಒಳ್ಳೇದಾಯಿತು ಹಾಗಾದರೆ. ಯಾಕ್ರಮಣ್ಣ, ಅಂಗಡಿ ಎಲ್ಲ ಖಾಲಿ ಖಾಲಿ ಇದೆ, ಎಷ್ಟೊಂದು ದಿನಸಿ ಇಲ್ಲ ಹೊಸದಿದೆ ತಾನೇ? ದಿನಸಿ ಆಗೋಕ್ಕೆ ದುಡ್ಡಿಲ್ಲ ಕಣವ್ವ, ಫುಲ್ಲು ಸಾಲ ಆಗ್ಬಿಟ್ಟಿದೆ ನನಗೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತರ್ತೀನಿ. ವ್ಯಾಪಾರ ಆಗಿ ಎಲ್ಲ ಹುಳ ಬಿದ್ದುಬಿಡುತ್ತೆ. ಅಕ್ಕಿ, ಬೇಳೆ, ರಾಗಿ ಎಲ್ಲ ಹುಳ ಬಿದ್ದುಬಿಡುತ್ತೆ, ಯಾರು ತಗೊಳ್ಳೋರೇ ಇಲ್ಲ. ಹೌದು ನನ್ನ ಕಡೆ. ಹಾಂ ಹೌದು ರಾಮಣ್ಣ, ಇವಾಗೆಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸೇರ್ಕೊಂಡಿದ್ದಾರಲ್ವಾ, ಅದಕ್ಕೋಸ್ಕರ ಎಲ್ಲ ನಿಮ್ಮ ಅಂಗಡೀಲಿ ವ್ಯಾಪಾರನೇ ಹೌದು ಅಕ್ಕ. ಸರಿ ರಮಣ್ಣ, ಬೇಗ ಎಲ್ಲ ಪ್ಯಾಕ್ ಮಾಡಿ ಮನೆ ಕಡೆಗೆ ಕಳಿಸ್ಕೊಡು. ನಾನು ಅತ್ತೆ ಹೊರಡ್ತೀವಿ.